ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಈ ಥರ ಡಿಸೈನ್ ಯಾವ ರೀತಿ ಹಾಕಬೇಕಂತ ನೋಡೋಣ ಬನ್ನಿ. ತಾಕೋ ಡಿಸೈನ್ಗೆ ಈ ಥರ ಬೀಡ್ಸ್, ಗೋಧಿ ಬೀಡ್ಸು, ರೌಂಡ್ ಬಾಲ್ ಬೀಡ್ಸು, ಟ್ಯಾಸಲ್ಸ್ ಮತ್ತು ಕಾಟನ್ ಥ್ರೆಡ್ ಈ ಥರ ಆಟಾದಮೇಲೆ ಸೇಮ್ ಬಟ್ಟೆಗೆ ಈ ಥರ ಕೆಳಗಡೆಯಿಂದ ಮೇಲೆ ಸೂಜಿನ ಹಾಕಿ ಮತ್ತು ಇನ್ನೊಂದು ಸಾರಿ ಕೆಳಗಡೆಯಿಂದ ಮೇಲೆ ಸೂಜಿನ ಹಾಕಿ ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡ್ಮೇಲೆ ಇವಾಗೊಂದು ಟ್ಯಾಸಲ್ ಹಾಕಬೇಕು. ಈ ಥರ ಹಾಕ್ಕೊಂಡ್ಮೇಲೆ ಹಿಂದಕ್ಕೆ ತೆಗೆದ್ಬಿಟ್ಟು ಹತ್ರ ಅದು ಹಾಕಿ ಸೂಜಿನ ಮತ್ತೆ ಮೇಲೆ ಹಾಕಿ ಬಟ್ಟೆಗೆ ಮತ್ತೆ ಒಂದು ನಾಟ್ ಹಾಕಬೇಕು. ಟ್ಯಾಸಲ್ನ ಟೈಟಾಗಿ ಎಳ್ಕೊಂಡು ಮತ್ತು ಈ ಥರ ಎರಡು ಪಕ್ಕದಲ್ಲಿ ಎರಡು ನಾಟ್ ಹಾಕ್ಕೊಂಡು ಎರಡು ಹಾಕ್ಕೊಂಡು ಎರಡು ನಾಟ್ ಹಾಕಿದ್ಮೇಲೆ ಟೈಟಾಗಿ ಎಳ್ಕೊಂಡು ದಾರನ ಗೋಧಿ ಬೀಡು ಈ ಥರ ಗೋಧಿ ಬೀಡು ಹಾಕಿ ಹಿಂದಕ್ಕೆ ತೆಗೆದ್ಬಿಟ್ಟು ಮತ್ತು ರೌಂಡ್ ಬಾಲ್ ಬೀಡ್ಸ್ನ 1 2 3 3 ಬೀಡನ್ನ ಹಾಕ್ಬಿಟ್ಟು ಹಿಂದಕ್ಕೆ ತೆಗೆದು ಇವಾಗ ಈ ಬೀಡ್ಸ್ ಸ್ವಲ್ಪ ಹಿಂದೆ ಜಗ್ಬಿಟ್ಟು ಗೋಧಿ ಬೀಡಲ್ಲಿ ಸೂಜಿನ ಹಾಕ್ಬೇಕು. ಈ ಥರ ಸೂಜಿನ ಹಾಕಿ ದಾರನ ತೆಗಿಬೇಕು. ಹಿಂದೆಗೆ ತೆಗೆದ್ಬಿಟ್ಟು ಟೈಟಾಗಿ ಎಳ್ಕೊಂಡು ಈ ಥರ ಬರುತ್ತೆ. ಎಳ್ಕೊಂಡು ದಾರನ ಟೈಟಾಗಿ ಮತ್ತು ಇಲ್ಲಿ ಬಟ್ಟೆಗೆ ಲಾಕು ಸೂಜಿನ ಕೆಳಗಡೆಯಿಂದ ಮೇಲೆ ಹಾಕಿ ಈ ಥರ ಹಾಕಿ ಮತ್ತು ಅಲ್ಲಿ ಗ್ಯಾಪಲ್ಲಿ ದಾರ ಎಳ್ಕೊಬೇಕು. ಈ ಥರ ಬರುತ್ತೆ ಡಿಸೈನು. ಮತ್ತೆ ಲಾಕ್ ಮಾಡ್ಕೊಂಡು ಬಟ್ಟೆಗೆ ಈ ಥರ ಸೂಜಿನ ಬಟ್ಟೆ ಕೆಳಗಡೆಯಿಂದ ಮೇಲೆ ಹಾಕಿ ಈ ಥರ ಸೆಂಟ್ರಲ್ಲಿ ದಾರ ಸೂಜಿನ ತಗೋಬೇಕು. ಒಂದು ನಾಟು ಎರಡು ನಾಟ್ ಹಾಕ್ಕೊಂಡು ಈ ಥರ ಎರಡು ನಾಟ್ ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಟ್ಯಾಸಲ್ ಹಾಕ್ಕೋಬೇಕು. ಟ್ಯಾಸಲ್ ಹಾಕ್ಕೊಂಡ್ಮೇಲೆ ಹಿಂದಕ್ಕೆ ತೆಗೆದುಬಿಟ್ಟು ಬಟ್ಟೆಗೆ ಸೂಜಿನ ಕೆಳಗಡೆಯಿಂದ ಮೇಲೆ ಹಾಕಿ ಮತ್ತು ಲಾಕು ಟೈಟಾಗಿ ಎಳ್ಕೊಂಡು ಮತ್ತೆ ಇನ್ನೂ ಎರಡು ಲಾಕ್ ಮಾಡಬೇಕು. ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಿ ಮತ್ತು ಎರಡನೇ ಲಾಕ್ ಮಾಡಿ ಟೈಟಾಗಿ ಎಳ್ಕೊಂಡು ದಾರನ ಇವಾಗ ಗೋಧಿ ಬೀಡು ಹಾಕಬೇಕು. ಒಂದು ಗೋಧಿ ಬೀಡು ಹಾಕಿ ಇವಾಗ ರೌಂಡ್ ಬೀಡ್ಸ್ 1 2 3 ಗೋಧಿ ಬೀಡ್ 3 ರೌಂಡ್ ಬೀಡ್ ಹಾಕಿ ಫಸ್ಟ್ ಒಂದು ಗೋಧಿ ಬೀಡು ಮತ್ತು 3 ರೌಂಡ್ ಬೀಡ್ಸ್ ಹಿಂದಕ್ಕೆ ತೆಗೆದುಬಿಟ್ಟು ದಾರನ ಬೀಡ್ಸ್ ತೆಗ್ದು ಹಿಂದಕ್ಕೆ ತೆಗ್ದು ಮತ್ತು 3 ಬೀಡನ್ನ ಸ್ವಲ್ಪ ಹಿಂದೆ ಜರಿಸಿ ಗೋಧಿ ಬೀಡಿಂದ ಸೂಜಿನ ತೆಗಿಬೇಕು. ಆಚೆ ಕಡೆಗೆ ಈ ಥರ ತೆಗೆದು ಟೈಟಾಗಿ ಎಳ್ಕೊಂಡ್ರೆ ಈ ಥರ ಎಳ್ಕೊಂಡು ಮತ್ತು ಬಟ್ಟೆಗೆ ಲಾಕ್ ಮಾಡಬೇಕು. ಸೂಜಿನ ಕೆಳಗಡೆಯಿಂದ ಮೇಲೆ ಬಟ್ಟೆಗೆ ಹಾಕಿ ಈ ಥರ ಸೂಜಿನ ಸೆಂಟ್ರಲ್ ತಗೋಬೇಕು. ನೀಡಲ್ ಸೆಂಟ್ರಲ್ ದಾರ ಸೆಂಟ್ರಲ್ ಮತ್ತೆ ಒಂದು ಸೂಜಿನ ಹಾಕಿ ಮತ್ತೆ ಇನ್ನು ಲಾಕ್ ಮಾಡಿ ಟೈಟಾಗಿ ಎಳ್ಕೊಬೇಕು. ಈ ಥರ ಎಳ್ಕೊಂಡು ಮತ್ತೆ ಇವಾಗ ಒಂದು ಟ್ಯಾಸಲ್ ಹಾಕಬೇಕು. ಹಾಕಿ ಹಿಂದಕ್ಕೆ ತೆಗೆದು
ಮತ್ತು ಬಟ್ಟೆಗೆ ಲಾಕ್ ಬಟ್ಟೆಗೆ ಲಾಕ್ ಮಾಡಿ ಇನ್ನು 2 ಲಾಕ್ ಮಾಡಬೇಕು. ಮತ್ತೆ ಟ್ಯಾಸಲ್ ಫಸ್ಟ್ ಒಂದು ಲಾಕ್ ಮಾಡಿಬಿಟ್ಟು ಮತ್ತೆ 2 ಲಾಕ್ ಮಾಡಬೇಕು. 2 ಲಾಕ್ ಮಾಡಿಬಿಟ್ಟು ಆದಮೇಲೆ ಆಗೊಂದು ಗೋಧಿ ಬೀಡ್ ಹಾಕಬೇಕು. ಗೋಧಿ ಬೀಡ್ ಹಾಕಿ ರೌಂಡ್ ಬೀಡ್ಸ್ 3 ಹಾಕಬೇಕು. 2 3 ರೌಂಡ್ ಬೀಡ್ಸ್ ಹಾಕಿ ಬೀಡ್ಸ್ ಹಿಂದಕ್ಕೆ ತೆಗೆದು ಮತ್ತು ಸ್ವಲ್ಪ ಗ್ಯಾಪಲ್ಲಿ ಈ ಥರ ಹಿಂದೆ ತೆಗೆದುಕೊಂಡು ಬೀಡನ್ನ ಗೋಧಿ ಬೀಡಲ್ಲಿ ಸೂಜಿ ಹಾಕಬೇಕಿದ್ದಾರೆ. ಸೂಜಿ ಹಾಕಿ ಗ್ಯಾಪ್ ಇಲ್ಲದೆ ತಗೊಂಡು ಬೀಡ್ಸ್ನಿಂದಿಗೆ ಮತ್ತೆ 2 ನಾಟ್ ಹಾಕ್ಕೋಬೇಕು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒಂದು ಟ್ಯಾಸಲ್ ಹಾಕ್ಬೇಕು. ಇವಾಗ ಟ್ಯಾಸಲ್ ಹಾಕಿ ಹಿಂದಕ್ಕೆ ತೆಗೆದು ಮತ್ತೆ ಒಂದು ನಾಟ್ ಹಾಕ್ಕೋಬೇಕು. ಒಂದು ನಾಟ್ ಹಾಕ್ಕೊಂಡು ನಾಟ್ ಹಾಕ್ಕೊಂಡ್ಬಿಟ್ಟು ಬಟ್ಟೆ ಹಿಂದೆ ಟರ್ನ್ ಮಾಡಿ ಹಿಂದೆ ಲಾಕ್ ಮಾಡಬೇಕು. ಎರಡು ನಾಟ್ ಮಾಡ್ಕೊಂಡು ಹಿಂದೆ ಇವಾಗ ಕಟ್ ಮಾಡಬೇಕು ದಾರನ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಡಿಸೈನು. ತುಂಬ ಸುಲಭವಾಗಿದೆ. ನೀವು ಟ್ರೈ ಮಾಡಿ, ಹೇಗೆ ಬಂತು ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹೊಸ ವಿಡಿಯೋಸನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.